ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್ ಆಫ್ ಎಕ್ಸ್ಪ್ಲೋರಿಂಗ್ ಕೊಳ್ಳೇಗಾಲ್ ವಿತ್ ಮೀ. ಸುಮಾರು ಹುಟ್ಟಾಗಿಂದನೂ ಕೊಳ್ಳೇಗಾಲದಲ್ಲೇ ಇದ್ದು ನಾನು ಈ ಜಾಗನ ಎಕ್ಸ್ಪ್ಲೋರ್ ಮಾಡೇ ಇರಲಿಲ್ಲ ಆ್ಯಂಡ್ ಈ ಜಾಗದ ಬಗ್ಗೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿತ್ತು ನನಗೆ. ಸೊ ಇವತ್ತು ನಾನು ಆ ಜಾಗಕ್ಕೆ ಹೋಗಿ ಅಲ್ಲಿ ಏನು ಎತ್ತ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಇರೋ ಎಲ್ಲ ಕ್ಲಾರಿಟಿನೂ ನನ್ನ ತೊಗೊಳ್ತಾ ನಿಮಗೂ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀನಿ. ಕೊನೆವರೆಗೂ ಮಿಸ್ ಮಾಡಿದೆ ಈ ವಿಡಿಯೋನ ಕಂಪ್ಲೀಟ್ವರೆಗೂ ನೋಡಿ. ಲೆಟ್ಸ್ ಸ್ಟಾರ್ಟ್. ಪ್ರಕೃತಿ ಮಾತೆಯ ವಿಸ್ಮಯಗಳು ಬಲು ರೋಚಕವಾಗಿರುತ್ತದೆ. ನಮ್ಮ ಕೊಳ್ಳೇಗಾಲದ ಉತ್ತರ ಭಾಗದಲ್ಲಿರುವ ಈ ಕಾವೇರಿಪುರ ಗ್ರಾಮದಲ್ಲಿನ ಕಾವೇರಿ ನದಿಯ ತಪ್ಪಲಲ್ಲಿ ಇರುವಂತಹ ಈ ಜಾಗದಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಇರದಂತಹ ಅವತಾರದಲ್ಲಿ ನೆಲೆಸಿರುವ ತಾಯಿ ಬನಶಂಕರಿ ಮಾತೆ. ಈ ಮಹಾ ತಾಯಿಯು ಮೂಡಿರುವಂತಹ ಅವತಾರದ ವಿಚಾರವೇನೆಂದರೆ, ದೇವರ ಮೂರ್ತಿ ಎಂದ ತಕ್ಷಣ ಅರಿವಾಗುವುದು ಇದು ಕಲ್ಲಿಂದ ಮಾಡಿರಬಹುದು ಅಥವಾ ಮರದಿಂದ ಮಾಡಿರಬಹುದು. ಆದರೆ ಈ ತಾಯಿಯ ವಿಚಾರದಲ್ಲಿ ಅದು ಹಸಿ ಸುಳ್ಳಾಗಿದೆ. ಇದರ ಬಗ್ಗೆ ಮುಂದೆ ತಿಳಿಸುತ್ತಾ ಹೋಗ್ತೀನಿ, ಕಾದಿರಿ. ಪರವಾಗಿಲ್ಲ, ತುಂಬ ಜನ ಬರ್ತಾರಪ್ಪ ಇಲ್ಲಿಗೆ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದಾಗ ಇಷ್ಟೇ ಲಾಸ್ಟು. ಇಲ್ಲಿಂದ ನಾವು ಸ್ಟ್ರೈಟ್ ಒಂದು ಜಾಗಕ್ಕೆ ಹೋಗ್ತಾಯಿದ್ವಿ. ಆ ಜಾಗ ತೋರಿಸ್ತೀನಿ ನೆಕ್ಸ್ಟು. ಈ ಕಡೆ ತಲೆನೇ ಆಗ್ತಾ ಇರಲಿಲ್ಲ. ಹೋಗ್ತಿದ್ದ ಜಾಗ ತೋರಿಸ್ತೀನಿ ಬನ್ನಿ. ಸೊ ಇದೆ, ನಾವು ನಮ್ಮ ಬಾಯ್ಸ್ ಬೇಜಾರಾದಾಗ ಒಂದೊಂದು ಸಲ ಬರ್ತಿದ್ದಿತ್ತು. ಆ್ಯಂಡ್ ಇಲ್ಲಿ ಆ ಕಡೆಯಿಂದ ಬೋಟಲ್ಲಿ ಬರೋರು ಇಲ್ಲಿ ಬಂದು ಈ ಕಡೆಯಿಂದ ನೀರು ಜಾಸ್ತಿ ಆಗಿಬಿಡೈತೆ. ಅದು ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅದೇ ನಮ್ಮ ದಾಸನಪುರದ ಬಿಡ್ಚು. ನಾವಿಲ್ಲೇ ಅಲ್ಲಿ ಮುಂದೆ ಬರುವಾಗ ಮೀನು ಮಾರ್ತಿರ್ತಾರೆ, ಮೀನು ಫ್ರೈ ಮಾಡ್ತಿರ್ತಾರೆ. ಅದನ್ನು ತಗೊಬಂದು ಇಲ್ಲಿ ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಸೊ ಇದು ಯಾವತ್ತು ಸ್ಟ್ಯಾಂಡ್ ಅಂದರೆ ಒಂಥರ ಆ ಕಡೆ ಎಡ್ಜಿಂದ ಆ ಕಡೆ ಕಾರ್ನರಿಂದ ಈ ಕಡೆ ಕಾರ್ನರ್ಗೆ ಬೋಟಲ್ಲಿ ಜನಗಳನ್ನ ಅವಾಗ ಸಾಗಿಸ್ತಿದ್ರಲ್ಲ, ಅವಾಗ ಅಲ್ಲಿಂದ ತಂದು ಇಲ್ಲಿ ನಿಲ್ಲಿಸ್ತಾ ಇತ್ತು. ಇಲ್ಲಿಂದ ಎಲ್ಲರೂ ಹೊರಟೋಗ್ತಾಯಿದ್ರು. ಸೊ ಈ ದಾರಿಯಲ್ಲಿ ಹೋಗೇ ಹೋಗೋಣ. ಆದ್ರೂ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತಾರಲ್ಲ, ಅದು ನಿಜ. ನಾನು ದೂರದಿಂದ ನೋಡಿ ಅದು ತಿಳ್ಕೊಂಡಿದ್ದೆ ಯಾವುದೋ ರಾಂಗ್ ಪ್ಲೇಸು, ಊರಿಂದ ಆಚೆ ಇರೋದ್ರಿಂದ ಅಂದ್ಕೊಂಡಿದ್ದೆ. ಬಟ್ ಒಳಗಡೆ ಬಂದು ನೋಡಿದಾಗಲೇ ಗೊತ್ತಾಗಿತ್ತು ಇದು ಬನಶಂಕರಿ ಅಮ್ಮನವರ ದೇವಸ್ಥಾನ ಅಂತ. ದೇವ್ರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಮಾತ್ರ ಸ್ವಲ್ಪ ಸ್ಪೆಷಲ್ಲಾಗಿ ಕಾಪಾಡಪ್ಪ. ಈ ದೇವಾಲಯದ ಸುತ್ತಳತೆ ಸುಮಾರು 2 ಎಕರೆಯಷ್ಟಿದೆ. 4 ದಿಕ್ಕಿನಲ್ಲೂ ಕೃಷಿ ಭೂಮಿಯಿಂದ ಸುತ್ತುವರೆದಿರುತ್ತದೆ. ಮಾಂಸಾಹಾರವನ್ನು ಸೇವಿಸಿ ದೇವಸ್ಥಾನದ ಹತ್ತಿರವೂ ಯಾರೂ ಹೋಗುವಂತಿಲ್ಲ. ಬನಶಂಕರಿ ಅಮ್ಮನವರು ಮೂಡಿರುವಂತಹ ಈ ವಿಶಿಷ್ಟವಾದ ಮುದ್ದೆಯ ಅವತಾರವು ಮರಳಿನಲ್ಲಿ ಮಾಡಿರುವಂತಹದ್ದು. ಪಕ್ಕದಲ್ಲೇ ರೋಮಾಂಚನಕಾರಿಯಾಗಿ ಹರಿದು ಹೋಗುವಂತಹ ಕಾವೇರಿ ತಾಯಿಯ ಮಧ್ಯಭಾಗದಲ್ಲಿ ಸಿಗುವಂತಹ ಈ ಮರಳಿನಲ್ಲಿ ಮಾಡಿರುವಂತಹ ಮೂರ್ತಿಯೇ ಈ ಬನಶಂಕರಿ ಅಮ್ಮ. ಈ ತಾಯಿಯ ಮೂರ್ತಿಯನ್ನು ವರ್ಷಕ್ಕೊಮ್ಮೆ ಪುನರ್ ಪ್ರತಿಷ್ಠಾಪನೆ ಮಾಡುವ ಪದ್ಧತಿ ಇಲ್ಲಿ ನಡೆಯುತ್ತದೆ. ಪ್ರತಿ ವರ್ಷದ ಯುಗಾದಿ ಹಬ್ಬದಂದು ದೊಡ್ಡ ಜಾತ್ರೆ ಜರುಗುವುದು ಇಲ್ಲಿ. ಅಂದಿನ ಮಧ್ಯರಾತ್ರಿಯಲ್ಲಿ ಇಲ್ಲಿನ ಪೂಜಾರಿಗಳು ಕಾವೇರಿ ನದಿಯ ನೀರಿನಲ್ಲಿ ಇಳಿದು ಅಲ್ಲಿನ ಮರಳನ್ನು ತಂದು ಅದರಿಂದ ಮುದ್ದೆಯ ಅವತಾರವಾದ ಈ ತಾಯಿಯ ಪ್ರತಿಷ್ಠಾಪನೆಯನ್ನು ಮಾಡುತ್ತಾರೆ. ಪ್ರತಿ ವರ್ಷ ಯುಗಾದಿ ಹಬ್ಬದಂದು ಪ್ರತಿಷ್ಠಾಪನೆ ಮಾಡಿದಂತಹ ಈ ವಿಗ್ರಹವು ಅದರ ಘನಸ್ಥಿತಿಯನ್ನು ಮುಂದಿನ ವರ್ಷ ಬರುವವರೆಗೂ ಹಾಗೆ ಇಟ್ಟುಕೊಳ್ಳುತ್ತದೆ. ಆ ಮರಳಿನ ಮುದ್ದೆಯನ್ನು ಒಡೆಯಲು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಅಸಾಧ್ಯವಾದದ್ದೆಂದು ಇಲ್ಲಿನ ಪುರೋಹಿತರು ಹೇಳಿದ್ದಾರೆ. ಆಮೇಲೆ ಇಲ್ಲಿ ಅನ್ನದಾನ ಮಾಡೋಂಗಿಲ್ಲ, ಅನ್ನದಾನ ಬೇಸಾಗಿಲ್ಲ, ಇಲ್ಲಿ ಮಾಡೋಂಗಿಲ್ವಾ? ಓಕೆ. ತಾಯಿಗೆ ಅಭಿಷೇಕನೂ ಅಷ್ಟೇ, ಅಭಿಷೇಕ ಮಾಡೋದು ಅಭಿಷೇಕ ಮಾಡೋದು, ಅನ್ನದಾನ ಮಾಡೋದಿಲ್ಲ. ಅನ್ನದಾನ ಮಾಡೋಕೆ ಹೋಯ್ತು ಅಂದರೆ ಅನ್ನ ಎಲ್ಲ ಹುಳ ಹೋಗ್ತದೆ, ಅಷ್ಟು ಪವರ್ಫುಲ್. ಇಲ್ಲಿನ ಪೂಜಾರಿಗಳು ಅಥರ್ವಣ ವೇದಶಾಸ್ತ್ರದ ಪಂಡಿತರಾಗಿರುತ್ತಾರೆ. ಅದರಿಂದ ಇಲ್ಲಿ ಹಲವು ಭಕ್ತಾದಿಗಳು ಬಂದು ಶಾಸ್ತ್ರವನ್ನು ಕೇಳುವ ಸಂಪ್ರದಾಯವೂ ಕೂಡ ಇದೆ.
ನೂರ ಎಂಟರಲ್ಲಿ ಒಂದು ನಂಬರ್ ಹೇಳಿ ಸರ್. ಒಂದು ಹೂವು ಹೇಳಿ. ಗುಲಾಬಿ. ಪ್ರಾಣಿ ಹೆಸರು ಹೇಳಿ. ಸಿಂಹ. ಪಕ್ಷಿ ಹೆಸರು ಹೇಳಿ. ಪಕ್ಷಿ ಹೆಸರು ಗಿಳಿ. ಕಲರ್ ಬಟ್ಟೆ ಹೇಳಿ. ಕೆಂಪು. ಒಂದು ಹಣ್ಣು ಹೇಳಿ. ಆಪಲ್. ಸೇಬ್. ಆವಾಗಲೇ ಹೇಳಿದ್ಮೇಲೆ ಅಷ್ಟೇ, ಗಾಡಿನಲ್ಲಿ ದೂರಷ್ಟು ಹೋಗೋದು ಮಾಡೋದು ಮಟ್ಟದು ಬೇಡ. ನಂಬರ್ 11 ಬಂದೈತೆ. 11 ಅಂದರೆ ನಿನಗೆ ಸ್ವಲ್ಪ ಕೆಡುಕಾಗೋ ಸಾಧ್ಯತೆಗಳು ಉಂಟು. ಓಕೆ, ಗೊತ್ತಾಯ್ತು. ಅದೊಂದು ಬೇಡ ಅಷ್ಟೇ, ಸರಿ, ಏನೂ ತೊಂದರೆ ಇಲ್ಲ. ನನ್ನ ಕೊಳ್ಳೇಗಾಲದಲ್ಲಿ ಇದ್ದಂತಹ ಈ ಒಂದು ಸ್ಥಳದ ಬಗೆಗಿನ ನನ್ನ ಅಪನಂಬಿಕೆಯಿಂದ ದೂರವಾಗಿದೆ. ಈ ಸ್ಥಳದ ಇತಿಹಾಸ ಹಾಗೂ ಪವಾಡಗಳ ಬಗ್ಗೆ ಸ್ವಯಂ ಪೂಜಾರಿಗಳೇ ಹೇಳಿರುವಂತಹ ಆ ತುಣುಕುಗಳನ್ನು ಮುಂದಿನ ಭಾಗದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಇಲ್ಲಿಯವರೆಗೂ ಕಾದು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಆ್ಯಂಡ್ ಆ್ಯಸ್ ಯೂಶ್ವಲ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ಏನನ್ನು ಎಕ್ಸ್ಪ್ಲೋರ್ ಮಾಡಬೇಕು